ಸ್ನೇಹಿತರೆ, ಇವತ್ತು ಫಸ್ಟ್ ಕಮೆಂಟ್ ವಿನ್ನರ್ ಬಂದು ಯಾರು ಅದರ ಅಂತ ಹೇಳ್ತೀನಿ. ವಿಡಿಯೋ ಮೇಲೆ ಬರೋ ನಂಬರ್ ಮೆನ್ಷನ್ ಮಾಡ್ತೀನಿ. ಕಮೆಂಟ್ ವಿನ್ನರ್ನ ನೀವು ಇದೇ ಥರ ನಿಮ್ಮ ಚಾನಲನ್ನು ಇದು ಮಾಡಿ ಪರಿಚಯ ಮಾಡಿಕೊಡ್ಬೇಕಂದ್ರೆ ನೀವು ಫಸ್ಟ್ ಕಮೆಂಟ್ ಹಾಕಿ. ಎಲ್ಲರೂ ಇವತ್ತಿನ ವಿಡಿಯೋಕ್ಕೆ ಮಂದಿ ಕಮೆಂಟ್ ಹಾಕಿರಿ. ಅಕ್ಕ ನನಗೂ ಸಪೋರ್ಟ್ ಮಾಡಿ, ಅಕ್ಕ ನಂದು ವಿಡಿಯೋದಲ್ಲಿ ಹೇಳಿ ಅಂತ ಕಮೆಂಟ್ಗಳು ಬಂದವು. ನಿಮ್ಮದು ನಾವು ವಿಡಿಯೋದಲ್ಲಿ ಹೇಳ್ಬೇಕು, ನಿಮ್ಗೆ ಸಪೋರ್ಟ್ ಮಾಡಬೇಕಂದ್ರೆ ನಿಮ್ಗೆ ಫಸ್ಟ್ ಕಮೆಂಟ್ ಆಗಬೇಕು. ಫಸ್ಟ್ ಕಮೆಂಟ್ ಯಾರು ಹಾಕ್ತೀರಿ ಅವ್ರೊಬ್ಬರದೇ, ದಿನಕ್ಕೊಬ್ಬರದ್ದು ಅಷ್ಟೇ ನಾನು ಪರಿಚಯ ಮಾಡಿಕೊಡ್ತೀನಿ ಸ್ನೇಹಿತರೆ. ಅಷ್ಟು ಅದೇ ವಿಡಿಯೋ ಮಾಡೋಕ್ಕಾಗಲ್ಲ. ಯಾಕೆ ಅಷ್ಟರದ್ದು ಯಾರು ಫಸ್ಟ್ ವಿನ್ನರ್ ಇರ್ತಾರೆ ಅವ್ರದ್ದಷ್ಟೇ ನಾನು ವಿಡಿಯೋ ಮಾಡಿ ಅವ್ರದ್ದು ಪರಿಚಯ ಮಾಡಿಕೊಡ್ತೀನಿ. ಡೈಲಿ ವಿಡಿಯೋ ನೋಡಿದ ತಕ್ಷಣ ಫಸ್ಟ್ ಕಮೆಂಟ್ ಹಾಕ್ರಿ. ಯಾರು ಯೂಟ್ಯೂಬರ್ ಇರ್ತೀರಿ ಅವ್ರು ಫಸ್ಟ್ ಅವ್ರದ್ದೇ ಕಮೆಂಟು. ಇವತ್ತಿನ ವಿನ್ನರ್ ಬಂದು ಮಧುರಾ ಲಾಗ್ಸ್ ಇನ್ ಕನ್ನಡ ಚಾನಲ್. ನೋಡಿ, ಈ ಚಾನಲ್ಗೆ ಹೋಗಿ ಫುಲ್ ಸಪೋರ್ಟ್ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ಥರ ನಿಮ್ಮ ಚಾನಲ್ಗಳನ್ನು ಪರಿಚಯ ಮಾಡಿಕೊಡ್ಬೇಕಂದ್ರೆ ನೀವು ಫಸ್ಟ್ ಕಮೆಂಟ್ ವಿನ್ನರ್ ಆಗಬೇಕು. ಯಾರು ಫಸ್ಟ್ ಕಮೆಂಟ್ ವಿನ್ನರ್ ಆಗ್ತೀರಿ ಅವ್ರದ್ದು ಗ್ಯಾರಂಟಿ ನಾನು ಇದೇ ಥರ ಹೋಗ್ತೀನಿ. ಫ್ರೀಯಾಗಿ ಪರಿಚಯ ಮಾಡಿಕೊಡ್ತೀನಿ. ಯಾಕಂದ್ರೆ ನಾ ಏನು ಯೂಟ್ಯೂಬ್ದಲ್ಲಿ ಕಷ್ಟಪಟ್ಟು ನನಗೆ ಗೊತ್ತು ಸ್ನೇಹಿತರೆ. 0 ಸಬ್ಸ್ಕ್ರೈಬರ್ ಅಂತ 1000 ಸಬ್ಸ್ಕ್ರೈಬರ್ ಆಗ್ಬೇಕಂತ ಕಷ್ಟ ಇರುತ್ತೆ. ಅದಕ್ಕೆ ನಾನು ಹೇಳೋದೇನೆಂದರೆ ನನ್ನಿಂದ ನಿಮಗೆ ಹೆಲ್ಪ್ ಆಗುತ್ತಾ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲ ಅಂದ್ರೆ ನಾನು ಮಾಡ್ತೀನಿ. ನೋಡಿ, ಇನ್ನೂ ಯಾರು ಯೂಟ್ಯೂಬ್ ಮಾಡೋರು ಇದ್ರಿ ಮಾಡಿರಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ನೋಟಿಫಿಕೇಷನ್ ಬಂದ ತಕ್ಷಣ ಫಸ್ಟ್ ಕಮೆಂಟ್ ಹಾಕ್ರಿ. ಹಂಗಂದ್ರೆ ಇದೇ ಥರ ನಿಮ್ಮದು ಅಂತಾರಲ್ಲ ಅನ್ನಕ್ಕೆ ಬರಲ್ಲ, ಪರಿಚಯ ಮಾಡಿಕೊಡ್ತೀವಿ ಸ್ನೇಹಿತರೆ. ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನನಗೆ ಕೂಡ ಆರಾಮದೀನಿ. ಬೆಳಗ್ಗೆ 6 ಗಂಟೆ ಆಗೈತೆ. ಲಾಗ್ ಚಾಲು ನೋಡಿ, ನೀರು ಬಂದ ಸ್ನೇಹಿತರೆ. ಎಲ್ಲರೂ ಬರ್ಚಕ್ಕೆ ನೀರು ತುಂಬೋದು, ಮುಸುರು ತಿಕ್ಕೊಂಡು ನಡೆದೈತೆ. ನಾನು ಇವಾಗ ಇದ್ದೀನಿ. ಎಲ್ಲ ಕೆಲಸ ಮಾಡಿ ಸುಸ್ತಾಗಿಬಿಟ್ಟಿರ್ತೈತೆ, ಹೇಳಂಗಾಗಲ್ಲ ಸ್ನೇಹಿತರೆ. ಹಿಂಗಾಗಿ ನೀರು 5:30 ಬಂದವ್ರಿ, ನಾನು 6ಕ್ಕೆ ಎದ್ದು ನೋಡಿ. ಹೇಳಂಗೆ ಆಗಲ್ಲ ಸ್ನೇಹಿತರೆ, ಮ್ಯಾಕೆ ಕೇಳೋಕ್ಕಾಗಲಿಲ್ಲ. ಚಂತನ ಕೆಲಸ ಮಾಡಿ ಸುಸ್ತಾಗಿಬಿಟ್ಟಿರ್ತೈತೆ ರೀ. ನೆಕ್ಸ್ಟಿನಾಗ ಹೇಳ್ಬೇಕಂತಿರ್ತೀವಿ, ಆಗಲ್ಲ ಸ್ನೇಹಿತರೆ. ಬೇಸರ ಆಗಿಬಿಡ್ತೈತೆ. ನೆಕ್ಸ್ಟ್ ಪ್ಯಾಕಿಂಗ್ ಮಾಡುವುದ ಸ್ನೇಹಿತರೆ. ಶ್ರಾವಣಿ ಕೂಡ ಎದ್ದಾಳ. ಕದ ತೆರಿ ಹೋಗಮ್ಮ ಅಂದೆ. ನಾನು ಅಡುಗೆ ಮನೆ ಬಾಗ್ಲ ತೆರೆದು ಸ್ನೇಹಿತರೆ. ಬೀರಪ್ಪನ ಗುಡಿ ಏನು ಮಾಯಕ್ಕೆ ಹಾಕಿದ್ದಿಲ್ಲ ಇವತ್ತಾದರೂ ಪೂಜೆ 6 ಗಂಟೆಗೆ ಮುಗಿಬಿಡ್ತೀರಿ. ಮುಗಿಯೋಣ ಮಾಯಕ್ಕೆ ಬಂದು ಮಾಡಿಬಿಡ್ತಾರೆ ಸ್ನೇಹಿತರೆ. ನಾನು ಯಾಕೋ ಮಾತಾಡೋಕೆ ಮೂಡಿದ್ದಿಲ್ಲ, ಮಾತೆಲ್ಲ ಅದಕ್ಕೆ ಹಿಂಗಾಗಿ ವಯಸ್ಸವ್ರು ಕೊಡಕತ್ತೀನಿ ರೀ. ಶ್ರಾವಣಿ ಕೂಡ ಇದು ಮಾಡಾಕತ್ತಾವ ನೋಡಿ ಸ್ನೇಹಿತರೆ, ಬಾಗ್ಲ ತೆರೆಯಾಕತ್ತಾಳ. ಬೆಳಕಾಗೈತೆ ರೀ. ನೀರು ತುಂಬಬೇಕು, ಅಂಗಳ ಕಸ ಗುಡ್ತೀನಿ ರೀ. ಫಸ್ಟ್ ದಿನ ಎಲ್ಲ ಅಂಗಳ ಕಸ ಗುಡಿಸ್ತಿದ್ದೆ. ಇವತ್ತು ನೀರು ತುಂಬಿ ಅಂಗಳ ಕಸ ಗುಡಿಸ್ತೀನಿ. ಯಾಕಂದ್ರೆ ಕುಡಿಯೋಕೆ ನೀರು ಬಾತತ್ರಿ. ಮತ್ತು ನೀರು ಹೋದವು ಕುಡಿಯೋಕೆ ನೀರ್ಲಾರಂಗಂತ. ಬನ್ನಿ ಸ್ನೇಹಿತರೆ, ವಿಡಿಯೋಲಿ ಸ್ಕಿಪ್ ಮಾಡಬೇಡಿ. ನಾನು ವಿಡಿಯೋ ಬಂದು ಮಾಡಿ ಶ್ರಾವಣಿ ವಿಡಿಯೋ ಕಂಟಿನ್ಯೂ ಮಾಡ್ತಿರ್ತಾಳೆ ನೋಡಿ. ಶ್ರಾವಣಿ ಭಾಳ ಮಿಸ್ ಮಾಡ್ಕೊಂಡ್ರಿ. ಈ ವಿಡಿಯೋದಲ್ಲಿ ಶ್ರಾವಣಿ ತೋರಿಸ್ಬೇಕಂತ ಮಾಡೀನಿ. ಎಲ್ಲರೂ ಅಕ್ಕ ಶ್ರಾವಣಿ ಸ್ಕೂಲ್ಗೆ ಹೋದ್ಲು, ಮಿಸ್ ಆತಾಳ ಅಂತಿದ್ರಿ. ಅವಾಗನೇ ಮಿಸ್ ಆಗಿ ಹಂಗೆ ನೋಡಿ. ಇಷ್ಟು ಬಾಳೆ ಡಬ್ಬ ಹಾಕಬೇಕು. ಮತ್ತು ಸ್ನೇಹಿತರೆ ಬಟ್ಟೆ ಮಡಚಬೇಕು. ಕೆಲಸ ಭಾಳ ಇದೆ ಸ್ನೇಹಿತರೆ. ಇನ್ನಿಂದೆಲ್ಲ ಕ್ಲೀನ್ ಮಾಡಬೇಕು. ಇನ್ನಿಂದ 2-3 ದಿನ ಆಯಿತು ಕಸ ಗುಡಿಸಿಲ್ಲ. ಇನ್ನಿಂದೆಲ್ಲ ಕ್ಲೀನ್ ಮಾಡ್ಕೋಬೇಕು. ವಾತಾವರಣ ಈ ಥರ ಇದೆ ಸ್ನೇಹಿತರೆ. ಹಳ್ಳಿ ವಾತಾವರಣ ಒಂಥರ ಚಂದ ಸ್ನೇಹಿತರೆ. ಗುಬ್ಬಿ ಚೂಂಚು ಅನ್ನೋದು ಹಳ್ಳಿ ವಾತಾವರಣ. ಇವು ಗುಬ್ಬೆಲ್ಲ ಚೂಗಾರಕತ್ತಿದ್ವು ಎಲ್ಲ ವಿಡಿಯೋ ಮಾಡೋಂಗಾಗತ್ತೆ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಬನ್ನಿ ಸ್ನೇಹಿತರೆ. ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಇದ್ರಿ, ಎಲ್ಲರೂ ಚೆನ್ನಾಗಿದ್ದೀವಿ. ನಾವು ಕೂಡ ಚೆನ್ನಾಗಿದೆ ನೋಡ್ರಿ ಫ್ರೆಂಡ್ಸ್. ಮಮ್ಮಿ ಕೂಡ ರಂಗೋಲಿ ಹಾಕ್ಯಾಳ. ಮಮ್ಮಿನೂ ಕೂಡ ರಂಗೋಲಿ ಹಾಕ್ಯಾಳ. ಇನ್ನು ಮಮ್ಮಿ ತೆಗ್ದ ಮಾಡಕತ್ತಾವ್ರಿ. ಲಾಕ್ ಚಾಲು ಮಾಡಂದ್ರೆ ನಾನು ಇನ್ನು ಕಸ ಅದಾವ್ರಿ. ಮಮ್ಮಿ ಕಸ ಹೊಡ್ಕೊಳಕತ್ತಾಳ್ರಿ. ಮಮ್ಮಿ ಎಲ್ಲ ಹಂಗೆ ಕಸ ಹುಡುಗಿ ನೋಡ್ರಿ ಫ್ರೆಂಡ್ಸ. ಮಮ್ಮಿ ಏನು ಮಾಡಾಕತ್ತಾಳ ನೋಡೋಣ ಬರ್ರಿ ಫ್ರೆಂಡ್ಸ. ಮಮ್ಮಿ ಕಸ ಹುಡುಗಾಕತ್ತಾಳ್ರಿ. 7:02 ಆಗೈತೆ ಮಮ್ಮಿ. ಅಲ್ಲಿಂದೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿನಿ, ಅನ್ನ ಕಸ ಗುಡಿಸಿನಿ. ನಾಷ್ಟ ಮಾಡ್ತೀನಿ ಊಟಕ್ಕೆ. ನೋಡಿ ಫ್ರೆಂಡ್ಸ, ಮಮ್ಮಿ ಐತಲ್ಲ ಬಾಂಡೆನೂ ತಿಕ್ಕ್ಯಾರ್ರಿ. ಇದು ಕುಡಿ ನೀರು ತುಂಬಿ ಬಾಂಡೆ ತಿಕ್ಕ್ಯಾಳ್ರಿ. ಬಾಂಡೆ ತಿಕ್ಕಿ ಮನೆಯಿಂದೆಲ್ಲ ಕ್ಲೀನ್ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ. ಹೂವಿನ ಗಿಡ ನಡ್ಸೇವಿ ಅಲ್ಲಿ. ಮನೆ ಎಲ್ಲ ಕ್ಲೀನ್ ಮಾಡಿರಿ ನಮ್ಮ ಮಮ್ಮಿ. ಎಲ್ಲ ಕ್ಲೀನ್ ಮಾಡ್ಯಾಳ್ರಿ. ಇದು ವೀರಪ್ಪನ ಗುಡಿ ನೋಡ್ರಿ ಫ್ರೆಂಡ್ಸ. ಮಮ್ಮಿ ಎಲ್ಲ ಹಿಂದಿನ ಕ್ಲೀನ್ ನೀರು ತುಂಬ್ಯಾಳ್ರಿ. ಎಲ್ಲ ನೀರು ತುಂಬಿ ಎಲ್ಲ ಇರ್ತಾಳ್ರಿ. ನಾನು
ಹೂವಿನ ಗಿಡ ನಡೆಸಿ ನೋಡ್ರಿ ಪ್ಲೀಸ ನಮ್ಮ ದೊಡ್ಡಪ್ಪ ಎಲ್ಲ ಹೊಲ್ದಾಗ ಹರ್ಕೊಂಬಂದಿದ್ನಂತ್ರಿ ಅಲ್ಲಿ ನಮ್ಗೆ ಕೊಟ್ಟಾಳ್ರಿ ಅದಕ್ಕೆ ನಡೆಸಿ ನಾನೇ ನಡೆಸಿ ನೋಡ್ರಿ ಸಂಡೇ ದಿವಸ ನೀನು ಸಂಡೇ ಅಲ್ಲ ಸುಟ್ಟಿರ್ತ್ರಿ ಸಾಲಿ ನಾಟಿಸಿರ್ತೀನಿ ರೀ 4 ಹೂವಾಗೆ ನೋಡ್ರಿ ಸ್ವಲ್ಪ ನಾನು ನಡೆಸಿದ ನೀರು ಹಾಕಿನ್ರಿ ನೀರು ಒಣಗಾಕತ್ತ ಬರೋದು ಒಣಿಗೆ ಅದೇ ಬೆಡಿ ಬೇವು ಕಾಕೇಸಿ ಹೂವು ಆತಾವ ನೋಡ್ರಿ ಫ್ರೆಂಡ್ಸ. ಸ್ನೇಹಿತರೆ ಟೈಮ್ 8:01 ನಿಮಿಷ ಆಗೈತೆ. ಫುಲ್ ಬಿಸಿಲು ಐತೆ ನೋಡಿ ಸ್ನೇಹಿತರೆ. ಶ್ರಾವಣಿನ ರೆಡಿ ಮಾಡ್ಬೇಕ್ರಿ ನಾನು ಕೂಡ 8-10 ನಿಮಿಷಕ್ಕೆ ಹೋಗ್ಬೇಕಿ. ಹಂಗೆ 15 ನಿಮಿಷಕ್ಕೆ ಬಸ್ ಬರ್ತಾ 2 ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತೀವಿ. ಇಷ್ಟು ಪ್ಯಾಕಿಂಗ್ ಹಾಕಿ ಬರಬೇಕು. ಇನ್ನು ಸಜ್ಜೆ ಕಾಳು ಹಾಕೈತೆಲ್ಲ ಸ್ನೇಹಿತರೆ. ಶ್ರಾವಣಿ ನಾಷ್ಟ ಮಾಡಾಕತ್ತವಳಿ. ಜಾಕ ಮಾಡ್ಸೀನಿ. 8:01 ನಿಮಿಷ ಆಗೈತಿ. ನಾಷ್ಟ ಮಾಡಾಕತ್ತ. ಅವನು ಕೂಡ ಜಾಕ ಆಗೈತೆ ಸ್ನೇಹಿತರೆ. ಒಂದು ಅಂಗಿ ಹಾಕಬೇಕು ನಾಷ್ಟಕ್ಕ. ಹಾಂ ಬರ್ಗನ ಅವನು ನಾಷ್ಟಕ್ಕ ಚುರುಮು ಸುಸ್ಲಮ್ಮೆ ನೋಡಿ. ಅವು ಶ್ರಾವಣಿಯ ಮುತ್ಯ ಕೊಟ್ಟು ಬಂದಾಗ ಹೋಗಿ ಆಕಿ ಬುಟ್ಟಿನ ಕಟ್ಟಿ ಸ್ನೇಹಿತರೆ. ಆಕಿನ ಬ್ಯಾಗ ಸಜ್ಜು ಮಾಡ್ತೀನಿ ಬನ್ನಿ ನೋಡಿ ಸ್ನೇಹಿತರೆ. ಆಕಿನ ಬ್ಯಾಗ್ ಪ್ಯಾಕಿಂಗ್ ಆಯಿತು, ಬುತ್ತಿನ ಪ್ಯಾಕಿಂಗ್ ಆಯಿತು. ಇವಾಗ ಆಕಿನ ರೆಡಿ ಮಾಡ್ತೀನಿ ರೀ. ಆಕಿ ಮೇಕಪ್ ಮಾಡಿ ಒಂದಿಟ್ಟು ಸಂತಿ ಎಲ್ಲ ಡಬ್ಬಿ ಹಾಕ್ಬೇಕು ಸ್ನೇಹಿತರೆ. ಎಲ್ಲ ನೋಡಿ ಕ್ಲೀನ್ ಮಾಡಬೇಕು. ಬನ್ನಿ ಮತ್ತೆ ಸಿಗ್ತೀನಿ ನಿಮ್ಗೆ ಸ್ನೇಹಿತರೆ. ಶ್ರಾವಣಿ ರೆಡಿ ಮಾಡಿದ 8 ನಿಮಿಷ ಆಗೈತೆ. ಸಾಕು ಹುಷಾರು ನೋಡ ದಿನ ಮರ್ಯಾದೆ ಸಹ ಮಾಡ್ತಾ ಹೊಡಿ ಸ್ನೇಹಿತರೆ. ಹಾಯ್ ಮೇಡಮ್ ಎಲ್ಲರೂ ಯೂಟ್ಯೂಬ್ ಫ್ಯಾಮ್ಲಿಗೆ. ವಿಡಿಯೋದಾಗ ಮಿಸ್ ಮಾಡಕ್ಕೆ ಕೊಡಕತ್ತೀರಿ ಸ್ನೇಹಿತರೆ. ಆಕಿನ ನಿನ್ನೆ ವಿಡಿಯೋ ತೆಗೆದ ಅಲ್ಲ, ಅದಕ್ಕೆ ಒಂದು ಸ್ವಲ್ಪ ವಿಡಿಯೋ ತೊಗೊಂಡ್ರಾತು ಕ್ಲಿಪ್ಪಿಂಗು ಅಂತೇಳಿ ತೊಗೊಂಡೆ. ಏನು ಬೇಕಮ್ಮ ಈಗ? ಏನು ಬೇಕು? 2 ಗೆರೆ ಬುಕ್ ಬೇಕಾ? ಇವನು ಜಾಕ ಸ್ನೇಹಿತರೆ. ಇವನು ಮೇಕಪ್ ಮಾಡಬೇಕು. ಮೇಕಪ್ ಮಾಡಿ ಲೇಟ್ ನೋಡಿ ಏನು ರೀ ಪೌಡ್ರ ಕಾಡಿಗೆ ಎಣ್ಣೆ ಮೇಕಪ್ ಮಾಡೋಕೆ ಏನು ಸ್ನೇಹಿತರೆ. ಇವನು ಮಾಡ್ಬೇಕು. ನಾಷ್ಟ ಮಾಡಕತ್ತ ನಾವು ಅಕ್ಕಿಗೆ ಬುಕ್ ಅಂತ ಸ್ನೇಹಿತರೆ. ಇನ್ನೂ ಕೊಡ್ತೀನಪ್ಪ ನೀನು ಕಲಿಯಾಕ. ನಿನ್ನೆ 2 ಬುಕ್ಕ ಓದಾಡ್ರಿ. 50 ರೂಪಾಯಿ ಕೊಟ್ಟು 1 ಗೆರೆ ಇಲ್ಲ ಅಷ್ಟು ಬ್ಯಾಗ್ ಒಜ್ಜೆಗೆ ಐತೆ ನೋಡ್ರಿ. ಎಷ್ಟು 3 ಯಾಕೆ ಅವ್ವ ಮೊನ್ನೆ ಕೊಟ್ಟೀನಿ. ಹೋ ಹುಷಾರು ನೋಡ. ಗಾಡಿ ಬಸ್ ಬರ್ತ ತೊಗೊಂಡೋಗು. ಮೇಲೆ ಬಿಚ್ಚಿ ಕೊಡ್ತೀನಿ. ಸಾರಿ ಟೈಮ್ ಆಗೈತೆ ಬಾ ಬಡಕಂಗೆ ಕೊಡ್ತೀನಿ. ನಾ ಬುಕ್ಕ ಇಟ್ಕೊಂಡು ಬುಕ್ಕ ಇಟ್ಕೊ ಮೊದಲು ತಗೋ ಹೋಗು. ಹ್ಞೂ ನಿನಗೂ ಅಂತ ತೆಗಿತೀನಪ್ಪ. ನೀವು ಸಾಲಿ ಹೋಗಿ ಕೊಡ್ತೀನಿ. ಕೊಡಲ್ಲ ಈಗ ಇವ್ರಣ್ಣ ಬರೀ 15 ಬಸ್ ನೋಡಿ ಸ್ನೇಹಿತರೆ. ಅದಕ್ಕೆ ಇರಂಗಿಲ್ಲ ಮಾಡ್ತಾರೆ. ಬಾಯ್ ಹೋಗಿ ಹುಷಾರಮ್ಮ. ಇವು ಖಾಲಿ ತೆಗೆದ ಸ್ನೇಹಿತರೆ. ಖಾಲಿನೇ ಎಡೆ ಹುಷಾರ. ಈ ಬಿಸ್ಕಿಟ್ ಒಂದ್ಸಲ ನೋಡಿ. ಯಾಕಂದ್ರೆ ನಾವು ರೊಕ್ಕ ಪಕ್ಕ ಕೊಡಲ್ಲ ರೀ ಹುಡುಗರು. ಸಾಲಿ 1 ರೂಪಾಯಿ ಅವ್ರಿಗೆ ಕೊಡಲ್ಲ ನೋಡಿ ಸ್ನೇಹಿತರೆ. ತಿನ್ನಕ್ಕೆ ತಂದು ಕೊಟ್ಟು ಹೊತ್ತು ರೊಕ್ಕ ಮಕ್ಳು ಮಾತ್ರ ರೊಕ್ಕ ಚಟ ಇಡ್ಬಾರ್ದು ನೋಡಿ. ರೊಕ್ಕ ಚಟ ಭಾಳ ಸುಮಾರು ಸ್ನೇಹಿತರೆ. ರೊಕ್ಕ ಒಟ್ಟ ಕೊಡಬೇಡ್ರಿ. ನಮ್ಮ ಮನ್ಯಾಗ ಏನೇ ಮಾಡಿ ಮನ್ಯಾಗ ಮಾಡ್ತೀವಿ ಅಂತ ನಾನು ಹೇಳ್ತೀನಿ ನೋಡಿ. 1 ರೂಪಾಯಿ ಕೊಟ್ಟು ಹೇಳ್ಬಿಡು. 1 ರೂಪಾಯಿ ಅಲ್ಲ ಮಕ್ಳಿಗೆ ಏನು ದೊಡ್ಡಾಗದ ಕೊಡ್ತೀವಿ ರೀ. ಅದು ಮುಂದೆ 1 ರೂಪಾಯಿ 1 ಲಕ್ಷ ತನ ಮಕ್ಳು ಹಾಳು ಮಾಡೋ ಘಟನೆ ಸಂಭವಿಸ್ತಾವ್ರಿ ಸ್ನೇಹಿತರೆ. ಅದಕ್ಕೆ 1 ರೂಪಾಯಿನೂ ಮಕ್ಳು ಕೊಡಬೇಡ್ರಿ. ನಾ ಆದಷ್ಟು ನಿಮ್ಮ ಮನ್ಯಾಗ ನಿಮ್ಮ ಕೈಯಾರೆ ಆದಷ್ಟು ರುಚಿ ತಿಂಡಿ ಮಾಡಿಕೊಡಿ. ಮತ್ತು ಇಂಥವೆಲ್ಲ ಬಿಸ್ಕಿಟು ಬ್ರೆಡ್ ಇಂಥ ಮನ್ಯಾಗ ತಂದು ಕೊಡಿ. ರೊಕ್ಕ ಬೇಕು? ರೊಕ್ಕ ಬೇಡದಲ್ರಿ ಸ್ನೇಹಿತರೆ. ರೊಕ್ಕ ಚಟನ ಇಲ್ರಿ ಅವ್ರು. ರೊಕ್ಕ 1 ರೂಪಾಯಿ ಬಿಡಲ್ಲ. ಯಾರ ಕೊಟ್ರೆ ನಮ್ಮ ಶ್ರಾವಣಿ ಇಸ್ಕೊನಲ್ರಿ. ನಾ ಶ್ರಾವಣ್ ಕುಮಾರ್ನ ಇಸ್ಕೊನಲ್ಲ. ಅಣ್ಣ ಪ್ರೇಮು ಅಣ್ಣ ಮನೆ ಕಿಸ್ತಾಗಿಟ್ಟನ ಸ್ನೇಹಿತರೆ. ಇಸ್ಕೊನಲ್ಲ ಇವರು. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ. ಎಲ್ಲ ನೋಡ್ತೀನಿ. ಇವ್ನಿಟ್ಟು ರೆಡಿ ಮಾಡಿ ಸೇಚ್ಕಿಟ್ಟು ಅವ್ರು ಮೇಕಪ್ ಮಾಡಿ ಸಿಗ್ತೀನಿ. ಬೇಡ ಅವನು ಹೆಂಗಾಗೈತೆ ನಾಷ್ಟ? ಏವಪ್ಪ ಶೇ ಆಗಿಲ್ಲ. ಮಸ್ತ್ ಮುತ್ತೆ ಕೊಟ್ಟು ಬಂದು ಮತ್ತೆ ಏನಂದ ಶೇ ಆಗೈತಂದ ಏನಂದ? ಇಲ್ಲೇ ನೋಡಿ ಸ್ನೇಹಿತರೆ. ಸ್ವಲ್ಪ ಸಂತಿ ಏನಿಲ್ಲರಿ. ಇಲ್ಲೇ ಬ್ಯಾಳಿ ಶಾವ್ಗೆ ಅಕ್ಕಿ ಕುರುಡಿಗೆ ಬ್ಯಾಳಿ ಇಂಥ ಇಟ್ಕೊಂಡೇನಿ. ಇಲ್ಲೇನು ಸಂತಿಲ್ಲ ಸ್ನೇಹಿತರೆ. ಮನೆ ಎಲ್ಲ ಕ್ಲೀನ್ ಆಗೈತೆ. ಗಾಳರಿ ಯಾವ ಪರಿ ನುಸುತ್ತೆ ನೋಡಿ ಬೀಸುತ್ತೆ ನೋಡಿ ಸ್ನೇಹಿತರೆ. ನೋಡಿ ಇಲ್ಲೇ ಎಲ್ಲ ಸಂತಿ ಬಿಚ್ಚಾಕಿ ಡಬ್ಬಿಗಳು ಹಾಕಿ ಇದು ಮನೆ ಬಣ್ಣ ಹಚ್ಚ ಹೋಗೈತ್ರಿ. ಒಟ್ಟು ಹೋಗೋವಲ್ದು ತಿಕ್ಕಿದ್ರು ಸ್ನೇಹಿತರೆ. ಹಿಂಗಾಗಿ ಬಿಟ್ಟಿನ್ರಿ. ಎಲ್ಲ ಬಿಚ್ಚಿಟ್ನಿ. ಎಲ್ಲ ಮಾಡೋ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಂಡು ಉಷ್ಟು ತೆಗೆದು ಒರೆಸ್ಕೊಂಡು ಮತ್ತೆ ಇಟ್ಟು ನೋಡಿ ಏನೈತೆ ಏನು ನೋಡಿದ್ದೀನಿ ರೀ. ಮತ್ತು ಎಲ್ಲ ಐತೆ ಸ್ನೇಹಿತರೆ. ಇವಾಗ ಏನೈತೆ ನೋಡಿರಿ ಪ್ಯಾಕಿಂಗ್ ಮಾಡ್ಬೇಕ್ರಿ. 10:20 ಟೈಮು. ಮುದ್ದೆ ಭಾಳ ಕಂಡು ಬರ್ಬೇಕು. ನಾನು ಇವತ್ತೇನು ರೊಟ್ಟಿ ಪಲ್ಯ ಇಲ್ಲಂದ್ರು ವಿಡಿಯೋ ಎಡಿಟಿಂಗ್ ಮಾಡಿದಿಲ್ಲ ರೀ. ವಿಡಿಯೋ ಒಂದು 10ಕ್ಕೆ ಅಪ್ಲೋಡ್ ಮಾಡಾಕತ್ನಲ್ಲ.
ಹತ್ತಕ್ಕೆ ಮಾಡಿಸಲ್ಲ ಮುಂಜಾನೆ ದಗದಾಗ ಒಂದು ಅಪ್ಲೋಡ್ ಮಾಡಿ ಏನಿಲ್ಲ ರೀ ಮನ್ಯಾಗ ಉಳ್ಳಾಗಡ್ಡಿ ಇಲ್ಲ ನೀವು ಅಂದ್ರೆ ಬದ್ನಿಕಾಯ್ದು ಮಾಡಿ ರೊಟ್ಟಿ ಮಾಡ್ಬೇಕಂದ್ರೆ ಇಲ್ಲೇ ಒಣಗಿ ಹೋಗ್ಯಾವ್ರಿ ಉಣ್ಣಿದನ ಕೊಟ್ಟಿಲ್ಲ ನಮ್ಮ ಅಕ್ಕ ಒಬ್ಬರು ನೋಡಿ ಸ್ನೇಹಿತರೆ ಮೆಣ್ಸಿನ್ಕಾಯಿ ಹಣ್ಣಯ್ಯೋ ಮಾಡೇ ಬಿಡ್ತೀನಿ ರೀ ಮಾಡಿಕ ಅಲ್ಲೇ ಕುಂತು ಬಿಡ್ತಾವೆ ಫ್ರಿಜ್ ಇರ್ತಾರೆ ಯಾವುದು ಕೆಡಲ್ಲ ಹಿಂಗೆ ಕದ ಹಾಕೊಂಬರ್ತೀನಿ ಬರ್ರಿ ಗಾಳಿ ಭಾಳ ಬಿಸಾಕತ್ತಿರ್ತೀರಿ ಹಿಂಗೆ ಕದ ಹಾಕ್ಲಿಕ್ಕೆ ಈ ಕದ ಮುಚ್ಚೇ ಬಿಡ್ತೀರಿ ಅದಕ್ಕೆ ಅದನ್ನು ಕದ ಹಾಕಿ ಬಂದೆ ಬನ್ನಿ ಸ್ನೇಹಿತರೆ ಪ್ಯಾಕಿಂಗ್ ಮಾಡೋಣ ಪ್ಯಾಕಿಂಗ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಇದು ಡ್ಯಾಮೇಜ್ ಬಂದೈತಿ ಪ್ಯಾಕಿಂಗ್ ಮಾಡಿಲ್ಲ ಎರಡು ಪ್ಯಾಕಿಂಗ್ ಮಾಡಿದ್ದು ಬೆಳಗಾವಿಗೆ ಹೋಗುತ್ತೆ ರೀ ಇದು ಆ ಕಡೆ ರಾಯಚೂರು ಸೈಡ್ ಹೋಗುತ್ತೆ ನೋಡಿ ಸ್ನೇಹಿತರೆ ಇದೊಂದು ಪ್ಯಾಕಿಂಗ್ ಮಾಡಿ ಗುಲ್ಬರ್ಗ ಕಳಿಸ್ಬೇಕಾಗಿತ್ತು ಗುಲ್ಬರ್ಗ ಬೆಳಗಾವಿ ರಾಯಚೂರು ನೋಡಿ 3 ಪ್ಯಾಕಿಂಗ್ ಇದ್ದು 2 ಸೀರೆ ಐತಿ 1 ಸೀರೆ ಐತಿ ಇದೊಂದು ಸೀರೆ ಇತ್ತು ಅವ್ರು ನೈಟಿನೂ ಬೇಕು ಇನ್ನೊಮ್ಮೆ ಡ್ಯಾಮೇಜ್ ಬಂದುಬಿಟ್ಟೈತಿ ರೀ ಪಾಪ ಬ್ಯಾಡ ಅಂತ ನಾನೇ ಫೋನ್ ಹಚ್ಚಿ ಹೇಳಿದೆ ಹಿಂಗೆ ಸಿಸ್ಟರ್ ಡ್ಯಾಮೇಜ್ ಬಂದೈತಿ ನಿಮ್ಮ ಸೀರೆ ಕಳ್ಸಲ್ಲ ನೋಡಿ ಅಂತ ಅಮೌಂಟ್ ಅಲ್ಲೇ ಇರಲಿ ಸಿಸ್ಟರ್ ನಾನು ನೈಟಿ ಬೇಕಾಗಿತ್ತು ಇನ್ನೊಂದು ಸಲ ತಂದ ನೈಟಿ ಇಂಥ ಸೀರೆ ಬೇಕು ಸಿಸ್ಟರ್ ತೊಗೊಂಬರ್ರಿ ಅಂತೇಳಿ ಒಂದು ಸಲ ಬಿಜಾಪುರಕ್ಕೆ ಹೋಗಿ ಬರ್ಬೇಕು ರೀ ಇದು ಡ್ಯಾಮೇಜ್ ಆಗಿದ್ದು ವಾಪಸ್ ಮಾಡಿ ವಾಪಸ್ ಮಾಡಿ ತೊಗೊಂಬರ್ಬೇಕು ಆಮೇಲೆ ದೇವ್ರಿಪ್ರಿಗೆ ಹೋಗಿ ಬರೋಕೆ ಬಿಜಾಪುರಕ್ಕೆ ಹೋಗಿ ಬರ್ಬೇಕು ಸೊಲ್ಲಾಪುರಕ್ಕೆ ಹೋಗಿ ಬರಬೇಕು ಬಸ್ಸಿಗಾದ್ರೆ 3 ದಿನ ಇಡಬೇಕು ಸ್ನೇಹಿತರೆ ಇವೆರಡೇ ಪ್ಯಾಕಿಂಗ್ ಕಳಿಸಿ ನೋಡಿ ಆರ್ಡ್ರು ನೋಡಿ ಏನು ಮಾಡೋದು ಬಂದಾಗ ಹೋಗಲೇಬೇಕು ಸ್ನೇಹಿತರೆ ಬನ್ನಿ ಮತ್ತೆ ಸಿಗ್ತೀನಿ 11 ಗಂಟೆ ಆಯ್ತು ಟೈಮ್ ಬಿಸಿಲು ನೋಡಿ ನಂಗೆ 12 ಗಂಟೆ ಆಗತ್ತೆ ಹೋಗೋಕೆ ಜಾಕ ಮಾಡಿ ಹೋಗಿ ಬರ್ತೀನಿ ರೀ ಬಟ್ಟೆ ಹೋಗ್ಕೊತ ಕುಂದಿರ್ತೀನಿ ಲೇಟ್ ಆಗೈತಿ ಇವತ್ತು ವಿಡಿಯೋ ಎಡಿಟಿಂಗ್ ಮಾಡಿ ಅದನ್ನೊಂದು ವಿಡಿಯೋ ಒಂದು ಇರ್ತಲ್ಲ ರೀ ಒಂದು ಶ್ರಾವಣಿ ಸ್ಕೂಲ್ ಹೋಗಿ ವಿಡಿಯೋದ ಮಾಡ್ತೀನಿ ರೀ 10 ಗಂಟೆಗೆ ಹಾಕ್ಬೇಕಲ್ಲ ವಿಡಿಯೋದು ಮಾಡ್ಕೊಂಡು ನಮ್ಮ ಮುಂದಿನ ಕೆಲಸ ನೋಡಿ ಟೈಮ್ 12-18 ನಿಮಿಷ ಆಗೈತಿ ಬಸ್ ಬಂದೈತಿ ಹೋಗೈತೆ ಗೊತ್ತಿಲ್ಲ ನಾನು ಕೂಡ ರೆಡಿ ಆಗೀನಿ ಬಟ್ಟೆ ಹಂಗೆ ಇಟ್ಟೀನಿ ಸ್ನೇಹಿತರೆ ಸ್ವಲ್ಪ ಪಾರ್ಸಲ್ ಸಮಸ್ಯೆ ನೋಡಿ ಒಬ್ಬರು ಸಿಸ್ಟರ್ ಕ್ರೀಮ್ ಕಳಿಸಿದ್ನೆಲ್ಲ ಅವ್ರದ್ದು ಇನ್ನೂ ಹೋಗಿ ಮುಟ್ಟಿಲ್ಲ ಅಂತ ಮತ್ತು ಅವ್ರಿಗೆ ಫೋನ್ ಹಚ್ಚಿ ಕೇಳಿದೆ ಬಂದಿಲ್ಲ ಸಿಸ್ಟರ್ ನಾನು ಅಂದೆ ಪೋಸ್ಟ್ ಆಫೀಸಿಗೆ ಹೋಗಿ ಬನ್ನಿ ಸಿಸ್ಟರ್ ನೋಡಿ ಲೊಕೇಶನ್ ಅಲ್ಲೇ ತೋರ್ಸೋಕ್ಕಾಗ್ತದೆ ಅಂತ ಮಾಮಾರು ಹೇಳ್ಯಾರ ಅದಕ್ಕೆ ಹೋಗಿ ಬನ್ನಿ ಸಿಸ್ಟರ್ ನೀವು ಪೋಸ್ಟ್ ಆಫೀಸಿಗೆ ಅಂತ ಹೇಳಿದೆ ಹೌದಾ ಸಿಸ್ಟರ್ ನಾವು ಹೋಗಿ ಬರ್ತೀನಿ ತಡೀರಿ ಅಂತ ಹೋಗಿ ಬಂದು ಫೋನ್ ಹಚ್ತೀನಿ ಅಂದರು ಅವ್ರದ್ದೊಂದು ಹೋಗಿ ಕ್ರೀಮ್ ಮುಟ್ತಿ ಅಂದ್ರೆ ಸ್ವಲ್ಪ ಖುಷಿ ಆಗುತ್ತೆ ನೋಡಿ ಯಾಕಂದ್ರೆ ಅಮೌಂಟ್ ಹಾಕಿರ್ತಾರೆ ಹೋಗಿ ಮುಟ್ಲಿಕ್ಕೆ ನಮಗೊಂಥರ ಆದ್ರೆ ಹೋಗೋ ಸ್ನೇಹಿತರೆ ಅವೆಲ್ಲಿ ಹೋಗಲ್ಲ ಆದ್ರೆ ಅದು ಎಲ್ಲಿ ಕಳೆಯಲ್ಲ ಎಲ್ಲಿ ಹೋಗಲೇಬೇಕು ಹೋದ್ರೆ ಅವ್ರಿಗೆ ಮುಟ್ಟಬೇಕು ಇಲ್ಲಿಗೆ ನಮ್ಮ ಬರಬೇಕು ಒಳ್ಳೆ ಸಮಸ್ಯೆ ಎಲ್ಲ ರೊಕ್ಕ ಹಾಕಿರ್ತಾರೆ ಜಲ್ದಿ ಹೋಗಿ ಮುಟ್ರೆ ಖುಷಿ ಆಗುತ್ತೆ ನಮ್ಮ ಸಬ್ಸ್ಕ್ರೈಬರ್ ಅಕ್ಕ ಕಳ್ಸಿದ್ದು ಟಿಕ್ಲು ನೋಡಿ ಶ್ರಾವಣಿ ಡ್ರೆಸ್ಸಿಂಗ್ ಕೂಡ ಕಳ್ಸಿದಿಲ್ಲ ಅವನ್ನೇ ಹಚ್ಕೊಂಡಿನಿ ಯಾಕಂದ್ರೆ ಅದು ಮತ್ತು ಡ್ರೆಸ್ ಯಾವಾಗ ಉಟ್ಕೋತಾಯಿಲ್ಲ ಜಿಗಿ ಆಡ್ತಾವೆ ಅಂತ ಟಿಕ್ಲಿ ಒಂದು ಭಾಷೆ ಸ್ನೇಹಿತರೆ ಅದನ್ನೇ ಹಚ್ಕೊಂಡು ಸಿಂಪಲ್ಲಾಗಿ ಚಂದ ಕಾಣ್ತಾವೆ ದೊಡ್ಡ ಹಚ್ಚೋದು ನಂದು ದೊಡ್ಡ ಹಚ್ಕೋತೀನಿ ರೀ ಚಂದ ಕಾಣಲ್ಲ ಸಣ್ಣ ಹಚ್ಕೋಬೇಕು ಚಂದ ಕಾಣ್ತಾವೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಹೋಗೋನು ಟೈಮ್ ಆಗೈತೆ ಮತ್ತು ಹಾಗೇ ಬಿಡುತ್ತೆ ನೋಡಿ ಯಾವ್ದಾರ ಆ ಕಡೆ ಹೋಗಿ ಪಾರ್ಸಲ್ ಮುಟ್ಟ್ಯಾವು ಇಲ್ಲ ಕೇಳೋದು ಮಾಡೋದು ಇರ್ತೈತೆ ನೋಡಿ ಯಾವ್ದಾರ ಎಲ್ಲ ಕಡೆನೂ ಕೇರ್ ಮಾಡಲೇಬೇಕು ಸ್ನೇಹಿತರೆ ಇವಾಗ ಬಿಡು ಅವ್ರ ಅಮೌಂಟ್ ಬಂದೈತೆ ಅವರು ಅಮೌಂಟ್ ಬಂದೈತೆ ನಾವು ಪಾರ್ಸಲ್ ಕಳ್ಸೀವಿ ಹೋಗಿ ಮುಟ್ಲಿ ಬಿಟ್ರೆ ಬಿಡಂತ ಹಂಗೆ ಆ ಥರ ಕುಂದ್ರಕ್ಕಾಗಲ್ಲ ನಮ್ಮ ಕೈಲಿ ಯಾರು ಕೊಟ್ಟಿರ್ತಾರೆ ಯಾರು ಕೊಟ್ಟಿಲ್ಲ ಎಲ್ಲರೂ ಹೋಗಿ ಮುಟ್ಟಿ ಅವ್ರು ಹಚ್ಕೊಂಡು ಚೆನ್ನಾಗಿ ಬಂದೈತೆ ಅನ್ನೋ ನನಗೆ ಚಿಂತೆ ಇರ್ತದೆ ಸ್ನೇಹಿತರೆ ಮತ್ತು ಅವ್ರು ಚೆನ್ನಾಗಿ ಬಂದಾಗ ಕಮೆಂಟ್ ಹಾಕಿದ್ರೆ ಖುಷಿ ಆಗುತ್ತೆ ನೀವು ಯಾರ್ಯಾರು ಕ್ರೀಮ್ ಯೂಸ್ ಮಾಡೋಕತ್ತೀರಿ ಯಾರಿಗೆ ಇಬ್ಬರು ಬಂದೈತೆ ಸ್ನೇಹಿತರೆ ಇಬ್ಬರದು ರಿಜಲ್ಟ್ ಬಂದೈತೆ ಒಬ್ರು ಇವತ್ತು ಕಮೆಂಟ್ ಹಾಕ್ಯಾರ ಸಿಸ್ಟರು ಗುಲ್ಬರ್ಗ ಸಿಸ್ಟರು ರೇಖಾ ಸಿಸ್ಟರ್ ಅಂತ ಅವ್ರದ್ದು ಮಗ ಗುಳ್ಳಿ ಆಗಿದ್ದು ಮಕ್ಕಳಿಗೂ ನಡೀತಿ ಸ್ನೇಹಿತರೆ ಆದ್ರೆ ಒಂದು 10-12 ವರ್ಷ ಮ್ಯಾಗ ಆಗಬೇಕು ಗುಳ್ಳಿ ಎಲ್ಲ ಹೋಗ್ಯಾವು ಸಿಸ್ಟರ್ ಚೆನ್ನಾಗಿ ಬಂದೈತೆ ನೋಡಿ ಅಂತ ಕಮೆಂಟ್ ಹಾಕಿರೋ ಖುಷಿ ಆಯಿತು ಅದೇ ಹೋಗಿ ಪಾರ್ಸಲ್ ಹೋಗಿ ಕೊಟ್ಟಿರ್ತೀವಿ ಅವ್ರಿಗೆ ಹೋಗಿ ಮುಟ್ಟಿ ತಲುಪು ಚೆನ್ನಾಗಿ ಅನ್ಸುತ್ತನ್ನ ಬಟ್ಟೆ ಆಗಿರ್ಬೋದು ಕ್ರೀಮ್ ಆಗಿರ್ಬೋದು ಬೇಕಾದಿಲ್ಲ ಸ್ನೇಹಿತರೆ ಅಮೌಂಟ್ ಬಂದೈತೆ ಬಾ ನಮಗೇನು ಅಮೌಂಟ್ ಹಾಕ್ಯಾರ ಹೆಂಗಾರ ತೊಗೊಂಡು ಸುಮ್ಮ ಕುಂತು ಅನ್ನಂಗೆ ಇಲ್ಲ ಸ್ನೇಹಿತರೆ ಅಮೌಂಟು ಬರ್ತೈತೆ ಹೋಗ್ತೈತಿ ಮನುಷ್ಯನ ವಿಶ್ವಾಸ ಬೇಕು ಸ್ನೇಹಿತರೆ ವಿಶ್ವಾಸ ಕಳ್ಕೊಂಡ್ವಂದ್ರೆ ಮತ್ತು ಗಳಿಸೋದು ದೊಡ್ಡದೈತೆ ಸ್ನೇಹಿತರೆ ಮೊದಲು ವಿಶ್ವಾಸ ಇಟ್ಕೋಬೇಕು ಅಮೌಂಟ್ ಏನು ಇವತ್ತು ಒಂದಿನ ಬರುತ್ತೆ ಒಂದಿನ ಹೋಗುತ್ತೆ ಇವತ್ತು ಅಮೌಂಟ್ ಬಂದ್ರೆ ನಾಳೆ ನೋಡಿ ಪರ್ಸ್ ತಗೋಣ ಹೊಂಟುಡಿ ಮಾತಾಡ್ಕೊತ ಪರ್ಸ್ ತೊಗೊಳಲ್ಲ ಅದಕ್ಕೆ ಹೇಳ್ತೀನಿ ಏನೇ ಇಲ್ಲಿ ರೊಕ್ಕ ಮುಖ್ಯ ಅಲ್ಲ ಮನುಷ್ಯತ್ವ ಮುಖ್ಯ ಐತೆ ಮನುಷ್ಯ ಮುಖ್ಯ ನೋಡಿ ಸ್ನೇಹಿತರೆ ಬನ್ನಿ ಹೋಗೋನು ನೋಡಿ ವಿಡಿಯೋ ಮಾಡೋರ್ಲಾಕ ನಾನೇ ವಿಡಿಯೋ ಮಾಡೋದು ನಾನೇ ಕೆಲಸ ಮಾಡೋದು ಆಗಿಬಿಡ್ತೈತೆ ಏನು ಮಾಡೋಕ್ಕಾಗಲ್ಲ ಬಂದಂಗೆ ಹೋಗಲೇಬೇಕು ಸ್ನೇಹಿತರೆ ಪರ್ಸೆ ಬಿಟ್ಟು ಇದ್ರಾಗ ಇರುವ 400 ರೂಪಾಯಿ ಅದಾವು ಮತ್ತು ಅಲ್ಲಿ ಪಾರ್ಸಲ್ಗೆ ಏನು ಕೊಡಬೇಕು ಸ್ನೇಹಿತರೆ ಮತ್ತು ಆಧಾರ್ ಕಾರ್ಡ್ ನಮ್ಮ ಹೆಣ್ಮಕ್ಳು ಹುಷಾರಂದ್ರೆ ಆಧಾರ್ ಕಾರ್ಡು ಯಾಕಂದರೆ ಆಧಾರ್ ಕಾರ್ಡ್ ಫ್ರೀ ಇದೆಯಲ್ಲ ಬಸ್ ಅದಕ್ಕೆ ಅದು ಮತ್ತು 12 24 ರೂಪಾಯಿ ಫ್ರೀ ಆಗುತ್ತೆ ರೀ ಮತ್ತು ಮಕ್ಳಿಗೆ ಒಂದು 4 ಬಿಸ್ಕಿಟ್ ಬರ್ತಾವನ್ನು ಆಸೆ ನೋಡಿ ಹೆಣ್ಮಕ್ಳೆಲ್ಲ ಪ್ರತಿಯೊಂದು ಏನೇ ಇರಲಿ ಬರ್ತಂದ್ರೆ ಆಸೆ ಬರೋದ್ರಾಗ ಆಸೆ ಪಡಬೇಕು ಬರ್ಲಾರ್ದಾಗ ಆಸೆ ಪಡೋಕೆ ಹೋಗ್ಬಾರ್ದು ಹೋಗಿ ಬರ್ರಿ ಮತ್ತೆ ಸಿಗ್ತೀನಿ
ಇಲ್ಲಿ ಬಸ್ ಸ್ಟ್ಯಾಂಡ್ ಬಂದಿದ್ಯಾ ಇನ್ನು ಬಸ್ ಬಂದಿಲ್ಲ. ಶ್ರಾವಣ ಏನು ಬೇನತ್ತಿದ ಬೇಜನ್ ರೀ ಒಳ್ಳೆ ಹೊಂಟ ನೋಡಿ ಅಲ್ಲಿ ಹೊಂಟ ನೋಡಿ. ಮತ್ತು ಸ್ನೇಹಿತರೆ 2 ಪಾತ್ಲು ಬೇಕಂತ ಅಂಗಡಿ ಹಾಕೋರಿಗೆ ಏನೋ ಮಾಡಕ್ಕೆ ಬೇಕಂತ ಅರ್ಜೆಂಟ್ ಐತೆ ಅಂತ ಬಸ್ ಬರ್ರಾಗ ಯಾಕೆ ನಿಂದಿರೋದು. ಅವು 2 ಪಾತ್ಲಾರ ಶೇಲ್ ಆಗ್ತಾವ ಅಂತ ಮನೆಗೆ ಹೊಂಟಿ ನೋಡಿ. ಒಳ್ಳೆ ಮನೆಗೆ ಹೋಗಿ 2 ಪಾತ್ಲ ತಂದು ಕೊಟ್ಟು ಮಧ್ಯಾಹ್ನಕ್ಕೆ ಹೋಗ್ಬೇಕು. ಬನ್ನಿ ಹೋಗೋಣ ಸ್ನೇಹಿತರೆ. ಅಡ್ಡಾಡ್ದ ಹೈರಾಣ ನೋಡಿ ಮಾಡಬೇಕ್ರಿ ಎಲ್ಲ ಬಸ್ಸಲ್ಲಿ. ಇನ್ನು ಬಿಟ್ಟು ಹೋದ್ನಿ 2 ಪಾತ್ಲ ಸೇಲ್ ಆಗಲ್ಲ ರೀ. 600 ರೂಪಾಯಿ ಮತ್ತು ಅಮೌಂಟ್ ಬರಲ್ಲ. ಮತ್ತು 400 ಅವಷ್ಟು ಬಂದು ಅಂದ್ರೆ ಚಲೋ ಇರುತ್ತೆ ರೀ ಇದು ಮಾಡೋಕ್ಕೆ. ಮುದ್ದೆ ಹಾಕ್ಕೊಂತೀನಿ ಹೆಂಗಾದ್ರು ಸೇಲ್ ಆತ. ಯಾವಾಗ ಗಿರಾಕಿ ಬರ್ತಾವೆ ಕೊಟ್ಬಿಟ್ರೆ ಸೇಲ್ ಆತ ನೋಡಿ. ಅಲ್ಲಿಂದ ಮನೆ ಮೇಲೆ ಬೇವ್ರೆ ಬಂದು ಬಟ್ಟೆ ಹಾಕ್ಕೊಂಡು ಒಳ್ಳೆ ಹೊಂಟು ನೋಡಿ. ಈಗ ಹೋಗಿ ಕೊಡ್ತೀನಿ ರೀ. ಬಸ್ ಹೋಗುತ್ತಂತ ಭಯ ಅದಕ್ಕೆ ಹೋಗೋದು ನೋಡಿ. ಚಾವಿ ಪುಟ್ಟಕ್ಕ ಮನೆಗೆ ಕೊಡೋದು ತೊಗೊಳೋದು ಹೋಗೋದು ನೋಡಿ. ಚಂತನೇ ಯಾಕಂದ್ರೆ ಪಾಪ ಅವ್ರಿಗೆ ಸುತ್ತದ ಸಿಟ್ಟಿನ ಬನ್ನಿ ನೋಡಿ ಸ್ನೇಹಿತರೆ. ಇಲ್ಲೇ ಪೋಸ್ಟ್ ಹಾಕಿ ಹೊಂಟೆ ಊರಿಗೆ. ಬಸ್ ಒಂದು ಸಿಗುತ್ತಾರೆ ಗೊತ್ತು ನಡ್ಕೊತ ಹೋಗ್ಬೇಕಾಗತ್ತೆ ನೋಡಿ. ಪೈನಾಪಲ್ ಕೇಳಿದೆ ಸ್ನೇಹಿತರೆ. ಅಲ್ಲಿ ಮಾರಾಕತ್ತಾರೆ ಪೈನಾಪಲು 100 ರೂಪಾಯಿ ಅಂತ. ಬಿಟ್ಟು ಬಂದು ನೋಡಿರತ್ ಮುಂದಂತೆ ನೋಡಿ ಸ್ನೇಹಿತರೆ. ಇಲ್ಲಿ ಹೊಂಟೀನಿ. ಸಿಟಿ ಬಸ್ ಹೋಗೈತೆ ಮಾಡಕ್ಕೆ ನಡ್ಕೊತ ಹೊಂಟೀನಿ ನೋಡಿ. ಅದು ಹೋಗೈತೆ ಅಂತ ಗೊತ್ತಾಗಲ್ಲ ಬಾ ಅಂತ ಗೊತ್ತಾಗಲ್ಲ. ಮತ್ತು ಅಲ್ಲೇ ನಿಂದಿರ್ಬೇಕಾಗತ್ತೆ. ನಾನು ಮುಂದೆ ಹೋಗ್ಬೇಕ್ರಿ. ಶ್ರಾವಣನ ಬಿಟ್ಟು ಬಂದ್ನಲ್ಲ. ಅಂಬೇಡ್ಕರ್ ಸರ್ಕಲ್ನಿಂದ ತಳಕ್ಕೆ ಬಜಾರ್ಗೆ ಹೊಂಟೀನಿ ನೋಡಿ ಸ್ನೇಹಿತರೆ. ಇಲ್ಲೇ ಬನ್ನಿ ಹೋಗೋಣ. ಬಾಜಾರ್ಗೆ ಹೋಗಿ ಮತ್ತೆ ಸಿಗ್ತೀನಿ ನಾನು. ನಡ್ಕೊತ ಹೋಗ್ಬೇಕು ನೋಡಿ. ಬಿಸಿಲು ಭಾಳ ಇದೆ ಸ್ನೇಹಿತರೆ. ಇವಾಗ ಅರ್ಧ ದಾರಿ ಬಂದು ನೋಡಿ. ನಾ ಅರ್ಧ ದಾರಿ ಹೋಗಬೇಕು. ನಮ್ಮೂರು ಹುಡುಗಿಯರು ಅಂತ ನೋಡಕತ್ತಾರೆ ವಿಡಿಯೋ ಮಾಡೋದು. ಬನ್ನಿ ಸ್ನೇಹಿತರೆ ಮತ್ತೆ ಅರ್ಧ ದಾರಿ ಹೋಗಿ ಅಲ್ಲಿ ಹೋಗಿ ಸಿಗ್ತೀನಿ. ಏನು ಗಾಡಿ ಸೌಂಡ್ ಆಗುತ್ತೆ ನೋಡಿ. ಬರೀ ಮತ್ತೇನು ಕೇಳಲ್ಲ ಸ್ನೇಹಿತರೆ. ಇಲ್ಲೇ ನಡ್ಕೋತ ಹೊಂಟಿ ನೋಡಿ. ಬೆಂಗಳೂರು ಬೇಕ್ರಿನ ಸ್ವಲ್ಪ ಮುಂದೆ ಆಗುತ್ತೆ ನೋಡಿ. ಬೆಂಗಳೂರು ಬೇಕ್ರಿ ಮುಂದೆ ಹೋಗಿ ಚಲೋ ಮಾಡ್ತೀವಿ. ಸ್ನೇಹಿತರೆ ಮಳೆ ಬರಾಕತ್ತಿತ್ತು. ತೋರ್ಸ್ಕೊಂಡ ಬಂದು ನೋಡಿ ಬಸ್ ಸ್ಟ್ಯಾಂಡ್ ಸ್ವಲ್ಪ ತೋದು ನೋಡಿ. ಜಂಪರ್ ಎಲ್ಲ ತೋಯ್ತು ನೋಡಿ. ಮತ್ತೆ ನಿಂದ್ರಲ್ಲಂತೆ ಬಂದು ಸ್ನೇಹಿತರೆ. ಶ್ರಾವಣ್ ಕುಮಾರ್ ಒಂದು ಎಲ್ಲದನ್ನೋ ಗೊತ್ತಿಲ್ಲ. ಫೋನ್ ಹಚ್ಬೇಕು 9 ಗಂಟೆಗೆ. ಟೈಮ್ 4 ಗಂಟೆ ಆಯ್ತು ರೀ. ನಾ 1 ಗಂಟೆಗೆ ಒಂದ್ರ ಬಸ್ಸಿಗೆ ಹೋಗೇನಿ ರೀ. 2ಕ್ಕೆ ಕೊರಿಯರ್ ಆಫೀಸ್ನಿಂದ ಹಿಡ್ಕೋತ ಬಂದು 2 ಗಂಟೆ ಆಗೈತೆ ರೀ. ಮತ್ತು ಸಂಜೆ ತೊಗೊಂಡು 3 ಗಂಟೆ ಬಂದೇನಿ ರೀ. ಆಟೋ ಇತ್ತು ಬಸ್ ಪಾಸ್ ಆಗಿಬಿಡ್ತೀನಿ ಐತೆ. 1 ತಾಸು ಬಸ್ ಸ್ಟ್ಯಾಂಡಾಗ ಕುಂತೆ 4ಕ್ಕೆ ಮನೆಗೆ ಬಂದೆ. ಇವಾಗ ಶ್ರಾವಣ್ ಕುಮಾರ್ ನೋಡ್ಬೇಕು. ನಾ ಏನೇ ತಂದೀನಿ ಮುದ್ದೆ ಬಾದಾಗ ಅಂತ ತೋರಿಸ್ತೀವಿ ಸ್ನೇಹಿತರೆ. ಮೊನ್ನೆ ಏನು 50 ರೂಪಾಯಿ ಚಾಕ್ಲೇಟ್ 55 ಹಾಕ್ಯಾರ ನೋಡ್ರಿ ಅಂತ ಹೇಳಿದ್ದೇನೆ ರೀ ನಿಮ್ಮ ವಿಡಿಯೋದಾಗ. ನಿನ್ನೆಲ್ಲ ಮೊನ್ನೆ ಪ್ರೇಮು ಅಣ್ಣರ ವಿಡಿಯೋ ಮಾಡಿದ್ನಲ್ರಿ. ಪ್ರೇಮು ಅಣ್ಣ ಮನೆ ಅವತ್ತು 50 ರೂಪಾಯಿ 55 ಹಾಕ್ಯಾರ. ಅದೇ ಅಂಗಡಿಗೆ ಹೋಗಿ ಅದೇ ಚಾಕ್ಲೇಟ್ ಎಷ್ಟು ರೂಪಾಯಿ ರೀ ಅಂತ ಕೇಳಿದೆ. 50 ರೂಪಾಯಿ ಅದು. ಮೊನ್ನೆ ಯಾಕೆ 55 ಹಾಕಿರಿ 2 ಓದಿದ್ದೆ ಹೆಂಗೆ ಯಾಕೆ ಮಾಡಿದ್ರಿ ಅಂದರೆ ಮತ್ತು 10 ರೂಪಾಯಿ ಚಾಕ್ಲೇಟ್ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡ್ರಿ. ಬಿಡಬಾರ್ದ್ರಿ. ಯಾಕಂದ್ರೆ ನಮ್ಮ ತಪ್ಪಿರಲಿಲ್ಲ. ನಾವು ಯಾರ್ದು 1 ರೂಪಾಯಿ ತಿಂದಿರಲ್ಲ. ನಮ್ಮ ರೊಕ್ಕ ಯಾರಿಗೆ ಬಿಡಕ್ಕೆ ಹೋಗ್ಬಾರ್ದು. ಯಾರ್ದು ತಿನ್ನಕ್ಕೆ ಹೋಗ್ಬಾರ್ದು. ನಮ್ದು 1 ರೂಪಾಯಿ ಯಾರಿಗೆ ಬಿಡಕ್ಕೆ ಹೋಗಲ್ಲ ಸ್ನೇಹಿತರೆ. ನಾನು ಏನೋ ಹೋಲ್ ಬಿಡಂಗೆ ಬಿಡ್ತೀವ್ರಿ. ಅಂಗಡಿ ರಗಳೆ ಲಾಭ ಇರ್ತದೆ ಸ್ನೇಹಿತರೆ. ಹಿಂಗಾಗಿ ಮತ್ತು 10 ರೂಪಾಯಿ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಟರು. ಮತ್ತು ನಾನೊಂದು 10 ರೂಪಾಯಿ ಕೊಟ್ಟು ಒಂದಿಬ್ಬರು ಜಗಳ ಮಾಡ್ತಾರಂತ ಮತ್ತು ಒಂದು 10 ರೂಪಾಯಿ ಕೊಟ್ಟು ಇನ್ನೊಂದು ತೊಗೊಂಡೆ. 2 ಪುಟ್ಟಕ್ಕ ಮನೆ ಫ್ರಿಜ್ಜಿಗೆ ಹೋಗಿ ಬಂದೆ. ಅಲ್ಲೇ ಚಾವಿ ಸಂಬರಕ್ಕೆ ಹೋಗಿದ್ನಲ್ಲ ಅವೆಲ್ಲ ಅಳಕಾಯಿ ಬಿಟ್ಟವ್ರು. ಡೈರಿ ಮಿಲ್ಕ್ 10 ರೂಪಾಯಿದು. ಇವು ಒಂದು 30 ರೂಪಾಯಿ ಬನ್ ತೊಗೊಂಬಂದೆ. ಮುಂಜಾನೆ ಎದ್ದು ಒಂದಿಷ್ಟು ಬನ್ ತಿಂದು ಹೋಗ್ತಾರ. 8ಕ್ಕೆ ಹೋಗ್ತಾವೆ ಶ್ರಾವಣಿ. 30 ರೂಪಾಯಿಗೆ 3 ಅಂದ್ರೆ 30 ರೂಪಾಯಿಗೆ 9 ಬ್ರೆಡ್ ತೊಗೊಂಬಂದೆ. ಈ ಬಂದು ತಿಂತಾರೆ ಅಂತೇಳಿ. ಮತ್ತು ತಿನ್ನೋಕ್ಕೇನು ಬ್ರೆಡ್ ಅಂದ್ರಿ ಅದೊಂದು 40 ರೂಪಾಯಿ. ಒಂದು 60 ರೂಪಾಯಿ ಕೊಟ್ಟು ಪೈನಾಪಲ್ ಹಣ್ಣು ತೊಗೊಂಬಂದು ಕಟ್ ಮಾಡಾರ ಹಣ್ಣು ತೊಗೊಂಬಂದು ಸ್ನೇಹಿತರೆ. ತೋರಿಸ್ತೀನಿ ನಿಮಗೆ. ಮತ್ತು ಒಂದು 100 ರೂಪಾಯಿ ಕೊಟ್ಟು ತತ್ತಿ ತೊಗೊಂಬಂದಿನಿ. ಏನು ಸ್ವೀಟ್ ತರಬೇಕಂದ್ರೆ 100 ರೂಪಾಯಿ ಕೊಟ್ಟು ತತ್ತಿ ತಂದ್ರೆ ಕುಯ್ಸ್ಕೊಟ್ರೆ ಒಂದು ಸ್ವಲ್ಪ ಚಲೋ ಅಂತ ಅದನ್ನು ತೊಗೊಂಬಂದಿನಿ. ಹೋದಾಗ ಬೇರೆ ತರದಿಸ್ತೈತೆ ಎಲ್ಲ ತರಕ್ಕೆ ಒಂದು ತಿಂದ್ರೆ ಬ್ಯಾಸರ ಆಯ್ತು ಮಕ್ಳಿಗೆ ಅಂತೇಳಿ ತೋರಿಸ್ತೀನಿ. ನಾ ಏನು ತಂದೀನಿ ಏನಿಲ್ಲ ಅಂತ. 100 ರೂಪಾಯಿಗೆ ಎಷ್ಟು ತತ್ತಿ ಬಂದಾವೆ ಎಷ್ಟಿಲ್ಲ ಅಂತ ಹೇಳ್ತೀನಿ. ಊರಾಗ ಎಷ್ಟು ಕೊಡ್ತಾರೆ ಅಲ್ಲಿ ಎಷ್ಟು ಗೊತ್ತಾವು ಅದನ್ನು ಹೇಳ್ತೀನಿ. ಸೀರೆಕಾಯಿ ತಿಂಡಿ ಎಲ್ಲ ತಪ್ಪ ತೋದ್ಬಿಟ್ಟೆ ಸೀರೆಲ್ಲ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ. ಬಂದಗಡೆ ಪ್ಯಾನ್ ಹಾಕಿನಿ ನೀರೇನು ಕೈಗೈತಿ ನೀರು ಕುಡ್ತೀನಿ. ಟೈಮ್ 4 ಗಂಟೆ ಬರೋಬ್ಬರಿ ಆತ್ರಿ. ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ನಾ ಬ್ರೆಡ್ ತಿನ್ನ ಅಂತ ಹೇಳೀನಿ. ಒಂದು ಬ್ರೆಡ್ ತಿಂದೀನಿ. 8 ಬ್ರೆಡ್ ಅದ ನೋಡಿ. ಮಸ್ತ್ ಇರ್ತಾವೆ ರೀ. ಕುಲ್ಲ ಬ್ರೆಡ್ ತರಬೇಕು. ಪ್ಯಾಕೆಟಿಂಗ್ ಮಸ್ತ್ ಇರ್ತಾವೆ ಇವು. 15 ತತ್ತಿ ಸ್ನೇಹಿತರೆ 100 ರೂಪಾಯಿ. ಇಲ್ಲೇ 8 ರೂಪಾಯಿಗೆ ಒಂದು ತತ್ತಿ ಹೋದ ಸ್ನೇಹಿತರೆ. 10 ತತ್ತಿಗೆ 80 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಮತ್ತು ಮುಂದೆ 5 ತತ್ತಿಗೆ 140 ರೂಪಾಯಿ ಆಗುತ್ತೆ. ಇಲ್ಲಿ 40 ರೂಪಾಯಿ ನಮ್ಮ ಲಾಭ ಆಯ್ತು ನೋಡಿ. ಇಲ್ಲಿಗೆ ಅಲ್ಲಿಗೆ
ಇಲ್ಲಿ ಅಲ್ಲಿ ಎಷ್ಟು ರೂಪಾಯಿ 40 ರೂಪಾಯಿ ಹೋಯ್ತು ರೀ ಇಲ್ಲಿಗೆ ಮುದ್ದ್ಯಾಕ ಇಲ್ಲಿಗೆ. ಅದಕ್ಕೆ ನಾವು ಒಟ್ಟು ಊರಾಗ ಒಂದು ತತ್ತಿ ತರ್ಸಕ್ಕೆ ಹೋಗಲ್ರಿ. ಆದಷ್ಟು ಜಬರ್ ತತ್ತಿ ತರ್ಸ್ಬೇಕು ರೀ. 100 ರೂಪಾಯ್ಗೆ ಒಂದು, 10 ರೂಪಾಯ್ಗೆ ಒಂದು, 100 ರೂಪಾಯ್ಗೆ 10 ತತ್ತಿ ಬರ್ತಾವೆ. ಸಿಗಲ್ಲ ರೀ ಈಗ, ಜಬರ್ ತತ್ತಿ ಸಿಗಲ್ಲ ಸ್ನೇಹಿತರೆ. ಹಿಂಗಾಗಿ ಯಾವಾಗಾರ ಒಂದು ಎಗ್ ರೈಸು ಏನು ಮಾಡಿಕೊಟ್ರಾತು, ಮಕ್ಳಿಗೆ ಕುದಿಸ್ಕೊಟ್ರಾತು ಅಂತ 100 ರೂಪಾಯಿ ಕೊಟ್ಟಿರ್ತೈತಿ ತೊಗೊಂಬಂದಿನಿ. 30 ರೂಪಾಯಿ ಇವು ರೀ, 20 ರೂಪಾಯಿ 20 ರೂಪಾಯಿ ಕೊಟ್ಟಿಲ್ಲ ರೀ. ಮಣ್ಣಿದು 10 ರೂಪಾಯಿ ಬಂತೆ, 10 ರೂಪಾಯಿ 50 ರೂಪಾಯಿ ಆಯ್ತು. ಅದು ಚಾಕ್ಲೇಟ್ ಬ್ರೆಡ್ ಬಂತು 150 ಆಯ್ತು ಸ್ನೇಹಿತರೆ. ಇಟೇ ಹೋಯ್ ಬಂದಿನ ಸುಮ್ಮ ಕೊರಿಯರ್ ಮಾಡಕ್ಕೆ ಹೋಗಿದ್ರಿ ಇದು. ಮತ್ತು ಅದಕ್ಕೆ ಅಂತಂದು ತೋರಿಸ್ತೀನಿ ನಿಮ್ಗೆ. 20 ರೂಪಾಯಿ ಜೀರಿಗೆ ನೋಡಿ ಎಷ್ಟು ಮುಖ್ಯದ ಸ್ನೇಹಿತರೆ. 100 ರೂಪಾಯಿಗೆ ಪಾವುಕಿಲೋ ಜೀರಿಗೆ 20 ರೂಪಾಯಿ ಎಷ್ಟು ನೋಡಿ. ಇವು 110 ರೂಪಾಯಿ ಕೆಜಿ ಅಂತ. ಇದು 110, ಇದು 20, 130 ಸ್ನೇಹಿತರೆ. ಇದೊಂದು 60 ರೂಪಾಯಿ ಹಣ್ಣು ರೀ, ಪೈನಾಪಲ್ ಹಣ್ಣು. ಮೊನ್ನೆ ಜಾತ್ರೆ ಬೇಡಿದ್ರು ಸ್ನೇಹಿತರೆ, ಅವ್ರು ಕಟ್ ಮಾಡಿ ಯಾವಾಗ ಕಟ್ ಮಾಡಿ ಇಟ್ಟಿರ್ತಾರೆ ಏನಂತ ಕೊಡಿಸ್ಲಿಲ್ಲ. 60 ರೂಪಾಯಿ ಹೋದ್ರಲ್ಲ ಅಂತ ಒಂದು ಹಣ್ಣು ತೊಗೊಂಬಂದಿನಿ ರೀ. ಮತ್ತು ಇವು 30 ರೂಪಾಯಿ ರೀ. 6 ಬಟಾಟೆ ಏರಿಯ ನೋಡಿ, 6 ಬಟಾಟೆ 30 ರೂಪಾಯಿ ಕೆಜಿ. ಇದು ಮಾಡ್ಬೇಕು, ಪರೋಟ ಮಾಡ್ಬೇಕಂತದೀನಿ ರೀ. ಪರೋಟ ಮಾಡಿದ್ರಾತು ಒಂದಿನ ಮುಂಜಾನೆ ಸಣ್ಣ ಹೊಂಟಿರ್ತಾನೆ ಅದು ಮಾಡಿರತ್ತು ತಂದು ಸ್ನೇಹಿತರೆ. ಮತ್ತು ಟಮಾಟಿ, ಹಸಿಮೆಣ್ಸಿನ್ಕಾಯಿ, ನಿಂಬೆಹಣ್ಣು. ಟಮಾಟಿ 30, ಹಸಿಮೆಣ್ಸಿನ್ಕಾಯಿ 20, 50, ಅದೊಂದು 60. ಇದು 60, 120, ಇದೊಂದು 130. ಏಟಾದ ಸ್ನೇಹಿತರೆ 430 ರೂಪಾಯಿ ಆಯ್ತು ನೋಡಿ ಸ್ನೇಹಿತರೆ. ಇಷ್ಟೇ ಏನಾಯ್ತು ನೋಡಿ ಇಲ್ಲಿ 430. ಇದು ಒಂದು 110, 130, ಇದು 150, ಇದು 150, 300, ಇದು 430 ರೂಪಾಯಿ ಸಂತಿದ್ದೀನಿ ನೋಡಿ. 500 ರೂಪಾಯಿ ಸ್ನೇಹಿತರೆ. 430 ಇದು ಕೊಟ್ಟೀನಿ. ಮತ್ತು ಕೊರಿಯರ್ಗೆ 225 ರೂಪಾಯಿ ತೊಗೊಂಡ್ರಿ. ಎರಡೇ ಇದ್ದು ಸ್ನೇಹಿತರೆ. ಕೆ ಜಿ ಮೇಲೆ ಹಾಕ್ರಿ ಅದು 220 ತೊಗೊಂಡ್ರು. ದೂರ ಇದ್ದು ಅಂದ್ರೆ ಮತ್ತು ಜಾಸ್ತಿ ಆಗ ಸ್ನೇಹಿತರೆ. ಒಂದು ಸಣ್ಣ ಇದ್ದು ಅಂದ್ರೆ ಇದಾಗತ್ತೆ. ಒಟ್ಟು 220 ಅದಕ್ಕೆ ಹೋದು. ಇದು ತತ್ತಿ ಫೋನ್ಪೇ ಮಾಡಿ 100 ರೂಪಾಯಿ ಉಳ್ಕೆ ಅದಿಷ್ಟು ರೊಕ್ಕ ಮಾಡ್ಕೊಡ್ತೀನಿ. ಫಸ್ಟ್ನೇ 5 ರೂಪಾಯಿ ಉಳತ್ತೆ ನೋಡಿ. ಬನ್ನಿ ಸ್ನೇಹಿತರೆ, ಇಷ್ಟು ಎತ್ತಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಕೊತ್ತಂಬರಿ ತಂದಿರ ಸ್ನೇಹಿತರೆ. ಕೊತ್ತಂಬರಿ ಐತಿ, ನಾನು ಫ್ರಿಜ್ ಇಟ್ಟಿನಿ. ಫ್ರಿಜ್ ಆಗ್ಬೇಕು ರೀ ಒಂದು. ನಮಗೂ ಏನು ಮಾಡ್ಬೇಕು ನೋಡಿ ಅನುಕೂಲ ಇಲ್ಲ, ಏನಿಲ್ಲ ಏನಂತ ಫ್ರಿಜ್ ಇಡಕ್ಕೆ ಬರ್ತಾ ಮಂದಿ ಫ್ರಿಜ್ಜಿಗೆ ಹೋಗೋದ್ರಿ. ಒಂದು ಕೊತ್ತಂಬರಿ ಇಡಕ್ಕೆ 10 ರೂಪಾಯಿ ಕೊತ್ತಂಬರಿ ಕೊಳ ತೊಗೋತಾರೋದು ಫ್ರಿಜ್ನಾಗ ಇಡಿದ್ರಿ. ಉಳ್ಕೆದಿನ ಇಡಲ್ಲ, ಅದು ಒಂದು ಹಿಡಿದು ನೋಡಿ ಫ್ರಿಜ್ನಾಗ. 1 ಕೆ ಜಿ ಟಮಾಟಿ ಎಸದವು 30 ರೂಪಾಯಿ ಸ್ನೇಹಿತರೆ. 20 ರೂಪಾಯಿ ಮೆಣಸಿನ್ಕಾಯಿ. ಇದು ಒಂದು ಪೈನಾಪಲ್. ನನ್ನ ಪೈನಾಪಲ್ ಭಾಳ ಇಷ್ಟ. ನಮ್ಮ ಶ್ರಾವಣಿನೂ ಇಷ್ಟಪಡ್ತಾನೆ. 60 ರೂಪಾಯಿ ರೀ. 6 ಪೀಸ್ ಬರಲ್ಲ, ಹಿಂಗಾಗಿ ತೊಗೊಂಬಂದೆ. ಬಟಾಟೆ ಒಂದು ಬಿಚ್ಚಿಡ್ಬೇಕು. ಇಷ್ಟು ಮೆಣಸಿನ್ಕಾಯಿ ಕಟ್ ಮಾಡಿ ತೆಗೆದೆ. ಬನ್ನಿ ಎತ್ತಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ರೀ ವಿಡಿಯೋ ಸ್ನೇಹಿತರೆ. ಇಟ್ಟು ತೊಗೊಂಬಂದಿ ನೋಡಿ. ಹೋದಾಗ ಒಂದಿಟ್ಟು ರೊಕ್ಕ ಹೋಗ್ತಾವೆ ಸ್ನೇಹಿತರೆ. ರೊಕ್ಕ ಹೋಗ್ತಾವೆ ಬರ್ತಾವೆ. ಮತ್ತು ಇದಾಗ ಮಕ್ಕಳು ತಿನ್ನಿಸೋದು, ನಾವು ತಿನ್ನೋದು ನೋಡಿ ಏನು ಮಾಡೋದು. ರೊಕ್ಕ ಅಂತ ಕುಂತ್ರೆ ಮುಗಿಯಲ್ಲ ಸ್ನೇಹಿತರೆ. ಎಲ್ಲ ಜೀವನ ಕಷ್ಟ ಇದಾವೆ. ಹಂಗೆ ರೊಕ್ಕ ಚಿಂತೆ ಮಾಡಕ್ಕೆ ಭಾಳ ಐತ್ರಿ. ಮತ್ತು ಇರಕ್ಲೆ ತಟ್ಕೋಬೇಕು ಸ್ನೇಹಿತರೆ. ಒಮ್ಮೆ ರೊಕ್ಕ ಇದ್ರು ನಮ್ಮ ಊರಾಗ ಸಿಗಲ್ಲ ರೀ. ಇಲ್ಲಿ ಸಿಗಲ್ಲ. ಇಲ್ಲಿ ಏನೋ ತೊಗೊಳಕ್ಕೆ ಹೋಗಲ್ಲ ರೀ. ಇಲ್ಲಿ ಏನೋ ತೊಗೊಳಕ್ಕೆ ಹೋಗಲ್ಲ. ಬಾಂಟಿ ಎಲ್ಲ ಸಂತಿ ಬೀಚ್ ಹಾಕಿ ಸ್ನೇಹಿತರೆ. ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ಕುಂತೆ. ಬಟ್ಟೆ ಗಿರೇಕೊಂಡು ಹಾಗೆ ಬಂದು ಅವರಿಗೆಲ್ಲ ಕೊಟ್ಟು ಕಳ್ಸಿನ. ಟೈಮ್ 6 ಗಂಟೆ ಹಾಕಿ ಬಂದೈತಿ. ಕತ್ರಿ ಸಾನ್ಗಿ ಇಡೋರು ಬಂದಿದ್ರಿ. ಇಲ್ಲೇ ಮನೆ ಮುಂದೆ ಸಾನ್ಗಿ ಇಡ್ಯಾರು ಬಂದಿದ್ರು. ಅದಕ್ಕೆ ಶ್ರಾವಣಿ ಕತ್ರಿ ಕೊಡು ಸಾನ್ಗಿ ಹಿಡಿಯಾಕ 30 ರೂಪಾಯಿ ಅಂದ್ರೆ ಯಾಕೆ ಇರ್ಲಕ್ಕೆ ಬಿಡ ಅಂತ ಮುದ್ದೆ ಬಳಕ ಕೊಯ್ಬೇಕಂತಿದ್ದೆ ಸ್ನೇಹಿತರೆ. ನೆಪ್ಪೆ ಆಗ್ತಿದ್ದಿಲ್ಲ. ಅದಕ್ಕೆ ಕತ್ರಿ ಸಾನ್ಗಿ ಇಡಕ್ಕೆ ಕೊಟ್ಟು ನೋಡಿ. ಇಲ್ಲಿ ಅನ್ನ 50 ರೂಪಾಯಿ ಇದೆ, 30 ರೂಪಾಯಿ ಕೊಡ್ತೀನಿ ಅಣ್ಣ ಅಂತಂದೆ. ಆತಂದ ಶ್ರಾವಣ ಸೂಸ್ಲ ಹಾಕೊಂಡು ತಿನ್ನಾಕತ್ತ ನೋಡಿ. ತಿನ್ನಕ್ಕೆ ಬ್ರೆಡ್ ತಂದಿದ್ದೆ ತಿಂದಾರ. ಸೂಸ್ಲಿತ್ತು ಈಕಿ ಸೂಸ್ಲ ಹಾಕೊಂಡು ಬ್ರೆಡ್ ತೊಗೊಂಡಾಡ್ರಿ. ಯಾವ್ದಾರ ತಿಂತಾವ್ರಿ ಮಕ್ಕಳು. ಯಾವ್ದು ಏನು ಮಾಡ್ಬೇಕು ರೀ. ನಾವು ಆ ಕಡೆ ದಗ್ಗದೊಂದು ಬಿಸ್ಕಿ ಹಸು ಆಗೈತೆ ರೀ. ನನಗೂ ಕೂಡ ಸೂಸ್ಲ ಅವ ಉಂಚಿನಂದ ಮಸ್ತ್ ಆಗೈತೆ ರೀ ಸೂಸ್ಲ. ಹೊಟ್ಟೆಲ್ಲ ಮಾಡಿದ್ರೆ ಅಷ್ಟು ಸೂಪರ್ ಆಗಿರ್ಬೋದು ಸೂಸ್ಲ. ಅವ್ರಿಗೆ ಕೊಟ್ಟು ಮತ್ತೆ ಕುಂತಿದ್ದೆ. ಮತ್ತೊಂದು ಜಂಪರ್ ಒಯ್ಯಕ್ಕೆ ಬಂದರು. ಅವ್ರಿಗೆ ಒಂದು 100 ರೂಪಾಯಿ ಜಂಪರ್ ಕಟ್ ಮಾಡಿಕೊಟ್ಟೆ. ಮತ್ತು ಅವ್ರು ನೈಟಿ ಟಿಚ್ ಮಾಡಿಕೊಡಂದ್ರು. ಮೊನ್ನೆ ಭಾಳ ಸ್ನೇಹಿತರೆ ಇಟ್ಕೇರಿ ಅದು ನೈಟಿ ಟಿಚ್ ಮಾಡಿಕೊಟ್ಟೆ. ಈಗ ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ 2 ಹೊಲ್ದೀನಿ ರೀ. 17 ನಿಮಿಷ ಆಗೈತಿ. 17 ನಿಮಿಷ ಆಗೈತಿ. ಈಗ ದೇವ್ರ ಮುಂದೆ ದೀಪ ಹಚ್ಬೇಕು, ದೇವ್ರಿಗೆ ಹೋಗಿ ಬರಬೇಕು, ಅಡುಗೆ ಮಾಡ್ಬೇಕು ಸ್ನೇಹಿತರೆ. ಫುಲ್ ಬೇಸರ ಆಗಕತ್ತೈತೆ ನೋಡಿ. ಏನು ನಗಬೇಕು ಅಳ್ಬೇಕು ಅನ್ನಂಗೆ ಆಗ್ಬಿಟ್ಟೈತೆ ನನಗೆ. ಮತ್ತು ಎದಕ್ಕೆ ನಗಬೇಕು ಎದಕ್ಕೆ ಅಳ್ಬೇಕಂತೀವಿ ಸ್ನೇಹಿತರೆ. ಯಾಕಂದ್ರೆ ನಗಬೇಕಂದ್ರೆ ವ್ಯಾಪಾರ ಆಗುತ್ತೆ ರೀ. ಆಗೋದಕ್ಕೆ ನಗಬೇಕು. ಅವ್ರು ತೆರೆ ತಿಂತಿರ್ತಾರಲ್ಲ ಸ್ನೇಹಿತರೆ. ಎಷ್ಟು ತೆರೆ ತಿಂತಾರೆ ಅಂದ್ರೆ ಅಷ್ಟು ತೆರೆ ತಿಂತಾರೆ. ಅದಕ್ಕೆ ಬೇರೆ ಬಿಟ್ಟು ನೋಡ್ರಿ ಆಕಿ ಅವ್ರ ಶಿಸ್ತು ಬೇಕು ಸ್ನೇಹಿತರೆ. ತಪ್ಪರ ಅನ್ರಿ ಒಪ್ಪರ ಸ್ನೇಹಿತರೆ. ಒಂದು ಸೀರೆ ಬಂದು ತೊಗೊಂಡಾಳ. ಹುಟ್ಟುಗಳಿಗೆ ಹುಚ್ಚಿಟ್ಟು ಹೋಗ್ಬಿಟ್ಟು. ಈಗ ನಮ್ಗೆ ಅದಕ್ಕೆ ಅಳ್ಬೇಕು. ವ್ಯಾಪಾರ ಆಗಿದ್ದು ನಗ್ಬೇಕು ಹೇಳಿ. ಅದಕ್ಕೆ ಅಳ್ಬೇಕು ನಗ್ಬೇಕಂತ ಯಾಕೆ ಇದಕ್ಕೆ ನೋಡಿ ಸ್ನೇಹಿತರೆ. ಅದು ನೆಪ್ಪಾದ್ರೆ ಭಾಳ ಬೇಜಾರಾಗುತ್ತೆ. ಅದನ್ನು ಗಳಿಗೆ ಹಾಕ್ಬೇಕು ರೀ. ಹೆಂಗಾರ ಗಳಿಗೆ ಹಾಕಿ ಹೆಂಗಾರ
ಏನಾರ ಮಾಡಬೇಕು. ಇಲ್ಲಿಗೆ ನಾನರ ಉಡ್ಬೇಕು ನೋಡಿ. ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಮಾರೋದಿಲ್ಲ ಸ್ನೇಹಿತರೆ. ಏನು ಮಾಡಿ ಈಕೆ ನಾಟಕ ಮಾಡಕತ್ತಾವ್ರಿ. ದೇವ್ರ ಮುಂದೆ ದೀಪ ಸ್ವಲ್ಪ ಬೀರಪ್ಪನ ತಗೋಬೋ ನೀನು ಮಾರಿ ತಗೊಂಡು ನಾನು ದೇವ್ರ ಮುಂದೆ ದೀಪ ಹಾಕ್ತೀನಿ. ಹಿಂಗೆ ಬೀರಪ್ಪನ ತಗೋಬಾ. ಬನ್ನಿ ಸ್ನೇಹಿತರೆ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಡುಗೆ ಮಾಡಬೇಕು ಒಂದಿಷ್ಟು ಸ್ವಲ್ಪ. ಇದು ಬ್ಲೌಸ್ ಸ್ಟಿಚ್ ಮಾಡಾಕತ್ತೀನಿ. ಇದಿಷ್ಟು ಜಾಯಿಂಟ್ ಮಾಡಿ ಇಟ್ಟು ಹೋಗ್ಬಿಡ್ತೀನಿ. ಆಮೇಲೆ ಹೊಲಿತೀನಿ, ಎಷ್ಟೇ ಹೊಲಿತೀನಿ ರೀ. ಏನು ಮಾಡೋ ಎಷ್ಟಾಗುತ್ತೆ ಅಷ್ಟು ಮಾಡೋದು ನೋಡಿ. ಆದೊಟ್ಟು ಮಾಡೋದು ಹಾಲಾದ್ ಮಾಡೋದು ಹಂಗಾಗಲ್ಲ. ನಮ್ಮ ಹುಡುಗ ಕುಂತ ನೋಡಿ ಸ್ನೇಹಿತರೆ. ಹುಡುಗ ಕಾಣ್ತಿರ್ಬೇಕಿಲ್ಲಿ. ಬನ್ನಿ ಮತ್ತೆ ಸಿಗ್ತೀನಿ ನಿಮ್ಗೆ ಸ್ನೇಹಿತರೆ. ಇವೆಲ್ಲ ಕ್ರಾಸ್ ಪಟ್ಟಿ, ಕಾಜಿ ಪಟ್ಟಿ, ಗುಂಡಿ ಪಟ್ಟಿ ಹಚ್ಚೀನಿ. ತೋಳು ರೆಡಿ ಆಗ್ಯಾವು. ತೋಳು ಹಚ್ಬೇಕು ರೀ, ಸೈಡ್ ಜೋಡಿಸ್ಬೇಕು ರೀ. ಇದನ್ನು ಜಂಪರ್ ಮಾಡಿ ಮುಗಿತೈತಿ. ಟೈಮ್ 8 ಗಂಟೆ ಆಗಿದ್ದು. ಬನ್ನಿ ಸ್ನೇಹಿತರೆ, ಮಕ್ಕಳಿಗೆ ಬಜ್ಜಿ ಒಂದೆರಡು ರೊಟ್ಟಿ ಮಾಡಿಬಿಡ್ತೀನಿ. ಪಲ್ಯ ಏನು ಮಾಡೋಕೆ ಹೋಗ್ಬೇಡಿ. ಏನು ಮಾಡೋದು, ಬಜ್ಜಿ ಹಚ್ಕೊಂಡು ಉಂಡ್ರು ನಲ್ಲಕ್ಕ. ಅವ್ರು ತಿಂದ್ರೆ ಬಜ್ಜಿ ತಿಂದ್ರೆ ನಾನು ಇದು ಹಚ್ಕೊಂಡು ಉಂಡ್ರಾತು. ಬಟ್ಟೆ ಅದಾವ ರೀ, ಬಾಂಡೆ ಅದಾವ. ಯಾಕಿಲ್ಲ ಸ್ನೇಹಿತರೆ, ಫುಲ್ ಸುಸ್ತಾಗೈತೆ. ರೊಟ್ಟಿ ಬಜ್ಜಿ ಮಾಡ್ಕೇರಿ ಊಟ ಮಾಡ್ತೀವಿ ರೀ. ಮತ್ತು ಸಿಗ್ತೀವಿ ಬನ್ನಿ ಸ್ನೇಹಿತರೆ. ನಾನು ಬಜ್ಜಿ ಮಾಡ್ಬೇಕಂದ್ರೆ ಮತ್ತೆ ಬಜ್ಜಿ ಅಂತೇಳಿ ಒಂದೆರಡು ರೊಟ್ಟಿ ಮಾಡಿ ಸಾಂಬಾರು ಮಾಡಿದೆ. ಟೈಮು 9:30 ಸ್ನೇಹಿತರೆ. ಇನ್ನು ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಗಲ್ಲ. ಇವರು ಮಲ್ಕೋತೀನಿ ಅಂತ ಕುಣಿಯಾಕತ್ತಾರೆ ಶ್ರಾವಣ. ಬನ್ನಿ ಸ್ನೇಹಿತರೆ, ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವಿಡಿಯೋ ಸಿಗ್ತೀನಿ. ಫುಲ್ ಸುಸ್ತಾಗೈತೆ ನೋಡಿ. ಏನು ಸುಸ್ತಾದ್ರೂ ಕೆಲಸ ಮಾಡಲೇಬೇಕು ಸ್ನೇಹಿತರೆ. ಮಾಡೀನಿ. ಇನ್ನು ಬಟ್ಟೆ ಬಾಂಡಿಟ್ಟಿನಿ. ಹಾಕಿರ್ಲಕ್ರಿ ಏನು ಮಾಡಿ ಒಬ್ಬೇಕೇ ಬಡ್ದಾಡಿ ಸಾಕಾಗಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಮತ್ತು ನಾಳೆ ಸಿಗೋಣ.